ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಏನಿದೆ ಅಂತ. ಫಸ್ಟ್ ಆಫ್ ಆಲ್ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಈ ಪರ್ಸನ್ ನಿಮ್ಮ ಮೇಲೆ ಇನ್ನೂ ಅಟ್ರಾಕ್ಟ್ ಅನ್ನುವಂಥದ್ದು ಇದೆ. ಈ ಪರ್ಸನ್ ಇನ್ನೂ ನಿಮ್ಮನ್ನು ನೋಡ್ತಾನೆ ಇರಬೇಕು, ಮಾತಾಡಿಸ್ತಾ ಇರಬೇಕು, ಅಥವಾ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ನಿಮ್ಮನ್ನು ನೋಡಿದಾಗಲೆಲ್ಲ ಅವ್ರಿಗೆ ಅನಿಸುತ್ತೆ ನೀವು ಎಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅನ್ನೋ ಒಂದು ಫೀಲ್ ಈ ಪರ್ಸನ್ಗೆ ಬರುತ್ತೆ. ನಿಮ್ಮನ್ನ ನೋಡಿದ ತಕ್ಷಣ ಅವರು ಒಂಥರ ಫಿಸಿಕಲಿ ಅಟ್ರ್ಯಾಕ್ಷನ್ಗೆ ಬಂದುಬಿಡ್ತಾರೆ. ಅಂದರೆ ಅವ್ರಿಗೆ ಎಷ್ಟು ನೀವು ಚಾಮ್ ಆಗಿದ್ದೀರಾ, ಎಷ್ಟು ಸ್ವೀಟಾಗಿ ಮಾತಾಡ್ತೀರಾ, ಈ ಥರ ಎಲ್ಲನೂ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಆ ಪರ್ಸನ್ ಹೋಗ್ಬಿಡ್ತಾರೆ. ಸೊ ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನುವಂಥದ್ದು ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಪರ್ಸನ್ಗೆ ನೀವು ಸ್ಮೈಲ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ನೀವು ಮಾತಾಡೋದಾಗಿರ್ಬೋದು, ಅಥವಾ ನೀವು ಕೂರೋ ಪೊಸಿಷನ್ ಆಗಿರ್ಬೋದು, ಅಥವಾ ನೀವು ಬಿಹೇವ್ ಮಾಡೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಆಕರ್ಷಣೆ ಅನ್ನುವಂಥದ್ದಿದೆ. ಅವರು ಈಸಿಯಾಗಿ ನಿಮ್ಮನ್ನು ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಈಗಲೂ ಕೂಡ ಅವರು ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಯಾವ ಥರ ಇರ್ತೀರಾ, ಯಾವ ಥರ ಬಿಹೇವ್ ಮಾಡ್ತೀರಾ, ಯಾವ ಥರ ಡ್ರೆಸ್ ಹಾಕ್ಕೊಳ್ತೀರಾ, ನೀವು ಯಾವ ಥರ ಸ್ಮೈಲ್ ಮಾಡ್ತೀರಾ ಅನ್ನೋದೇ ಈ ಪರ್ಸನ್ಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಸೊ ಈ ಪರ್ಸನ್ ನಿಮ್ಮನ್ನು ಯಾವಾಗಲೂ ನೆನಪಿಸ್ಕೊಳ್ತಿರ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ನೀವು ಯಾವತ್ತಿದ್ರೂ ಒಂಥರ ಚಾಮ್ ಆಗಿ ಕಾಣಿಸ್ತೀರಾ, ಒಂಥರ ಗುಡ್ ಲುಕಿಂಗ್ ಫೆಲ್ಲೋ ಥರ ಆ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಬಂದು ಮೇಷರಾಶಿ, ಸಿಂಹ ರಾಶಿ ಮತ್ತು ಧನು ರಾಶಿ ಆಗಿರ್ತಾರೆ. ಯಾರು ನಿಮ್ಮನ್ನು ಆ ಥರ ಫೀಲ್ ಮಾಡ್ತಿದ್ದಾರಲ್ಲ ಅವರು. ಸೊ ನಿಮ್ಮ ಎನರ್ಜಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ತುಂಬ ಚೆನ್ನಾಗಿ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ದ ಚಾರಿಯೇಟ್ ಕಾರ್ಡ್ ಬರ್ತಾ ಇದೆ. ದ ಚಾರಿಯೇಟ್ ಅಂತ ಅಂದರೆ ಈ ಪರ್ಸನ್ ಕೆಲವೊಂದು ಸಾರಿ ಕನ್ಫ್ಯೂಷನಲ್ಲಿ ಇರ್ತಾರೆ, ಅವ್ರಿಗೆ ಕ್ಲಾರಿಟಿ ಅನ್ನೋವಂಥದ್ದು ಸಿಗಲ್ಲ. ಬಟ್ ಸ್ಟಿಲ್ ಅವ್ರಿಗೆ ನಿಮ್ಮ ಮೇಲಿರೋ ಒಂದು ಅಟ್ರ್ಯಾಕ್ಷನಿಂದ ಈ ಪರ್ಸನ್ ನಿಮ್ಮ ಹತ್ರ ಯಾವಾಗಲೂ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ಅವ್ರಿಗೆ ಏನೇ ಒಂದು ಡೌಟ್ ಇದ್ರೂ ಅಥವಾ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಈ ಪರ್ಸನ್ ಸರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ ಆಗಿರ್ತಾರೆ. ಆ್ಯಂಡ್ ಇವರ ಒಂದು ಇನ್ಶಿಯಲ್ ಬಂದು HDNYCTZALEIBVNS ಇಷ್ಟಾಗಿರುತ್ತೆ. ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೈಟ್ ಆಫ್ ಸ್ವಾರ್ಡ್ ಮತ್ತು ದ ಚಾರಿಯೇಟ್ ಒಟ್ಟೊಟ್ಟಿಗೆ ಬರ್ತಾ ಇದೆ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದಷ್ಟು ಬೇಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಆ ಪರ್ಸನ್ಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ತುಂಬ ಬೇಗ ನಿಮ್ಮ ಹತ್ರ ಬಂದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಆ್ಯಕ್ಷನ್ ತೊಗೋಬೇಕು, ಇದು ಲೇಟ್ ಆಗೋಕ್ಕಿಂತ ಮುಂಚೆನೇ ಬೇಗ ಬರಬೇಕು ಅಂತ ಅಂದ್ಬಿಟ್ಟು, ಅಂದರೆ ಸಮ್ವನ್ ವಾಂಟ್ಸ್ ಟು ಟೇಕ್ ದ ಆ್ಯಕ್ಷನ್ ಬಿಫೋರ್ ಇಟ್ ಈಸ್ ಟೂ ಲೇಟ್. ಸೊ ಈ ಪರ್ಸನ್ ಒಂಥರ ಇನ್ನೂ ನಿಧಾನ ಆಗೋದ್ರೆ ನೀವು ಮಿಸ್ ಆಗೋಗ್ಬಿಡ್ತೀರೇನೋ, ಅಥವಾ ನೀವು ಸಿಗಲ್ವೇನೋ ಅನ್ನೋ ಒಂದು ಆ ಥರ ಈ ಪರ್ಸನ್ಗೆ ಆಗ್ತಾ ಇದೆ. ಬೇಗ ಬಂದು ನಿಮ್ಮ ಹತ್ರ ಮಾತಾಡಿಸ್ಬೇಕು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಬಂದು ತುಲಾ ರಾಶಿ, ಕುಂಭ ರಾಶಿ ಮತ್ತು ಮಿಥುನ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಈ ಪರ್ಸನ್ ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ನೀವು ಅವ್ರ ಲೈಫಲ್ಲಿ ಮಿಸ್ ಆಗೋಗ್ಬಿಡ್ತೀರಾ ಅನ್ನೋ ಒಂದು ಫೀಲಿಂಗ್ ಈ ಪರ್ಸನ್ಗಿದೆ. ಆದಷ್ಟು ಬೇಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅವರ ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ 4 ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಒಂದು ಮನಸ್ತಾಪ, ಜಗಳ ಅಥವಾ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೂ ಕೂಡ ಈ ಪರ್ಸನ್ ಅದನ್ನು ಫೀಲ್ ಮಾಡ್ತಿದ್ದಾರೆ, ರಿಗ್ರೆಟ್ ಮಾಡ್ತಾ ಇದ್ದಾರೆ, ಅದನ್ನು ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಈಗ ಅವ್ರಿಗೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಟೈಮ್ ಬೇಕಾಗಿದೆ. ಸೊ ನೀವು ಅಷ್ಟೇ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಹರ್ಟ್ ಆಗಿದ್ದೀರಾ. ನೀವು ಎಷ್ಟೇ ಅಪ್ರೋಚ್ ಮಾಡಿದ್ರು ಆ ಪರ್ಸನ್ ನಿಮ್ಮನ್ನು ರಿಜೆಕ್ಟ್ ಮಾಡಿರೋದ್ರಿಂದ ನಿಮಗೂ ಮನಸ್ಸಿಗೆ ಬೇಜಾರಾಗಿದೆ, ನೀವು ನಿದ್ದೆ ಮಾಡ್ತಿಲ್ಲ, ಡಿಪ್ರೆಷನ್ಗೆ ಹೋಗ್ತಿದ್ದೀರಾ, ಆ್ಯಂಗ್ಸೈಟಿ ಇದೆ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ನಿಮಗೆ ಒಂದು ರೆಸ್ಟ್ ಬೇಕಾಗಿದೆ, ನಿಮ್ಮನ್ನು ಕೂಡ ನೀವು ಹೀಲ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀರಾ. ನಿಮಗೂ
ಕೂಡ ಹೀಲಿಂಗ್ ಅವಶ್ಯಕತೆ ಇದೆ. ನಿಮಗೆ ಹಾರ್ಟ್ ಚಕ್ರ ಅನ್ನೋದು ಬ್ಲಾಕ್ ಆಗ್ತಾ ಇದೆ. ಸೊ ನೀವು ಎಷ್ಟು ರಿಗ್ರೆಟ್ ಮಾಡ್ತಿದ್ದೀರೋ ಅದೇ ಪರ್ಸನ್ ಕೂಡ ಅಷ್ಟೇ ರಿಗ್ರೆಟ್ ಮಾಡ್ತಿದ್ದಾರೆ. ಅಂದರೆ ಅವರ ಬಿಹೇವಿಯರ್ ನಿಮ್ಮ ಹತ್ರ ಆಗಿರ್ಬೋದು, ಅಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು ಅಥವಾ ನಿಮ್ಮಿಂದ ಅವರು ದೂರ ಹೋಗಿರ್ಬೋದು. ಆ ಬಿಹೇವಿಯರ್ನ ಆ ಪರ್ಸನ್ ನೆನಪಿಸ್ಕೊಂಡು ಅವರು ಕೂಡ ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವ್ರಿಗೂ ಕೂಡ ಒಂದು ಪಶ್ಚಾತ್ತಾಪ ಅಂತ ಅಂದ್ಬಿಟ್ಟು ಫೀಲ್ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರು ಮಾಡಿದ್ದು ರಾಂಗ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ತುಂಬಾ ಅವ್ರಿಗೆ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಕನ್ಫೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಆದಷ್ಟು ಬೇಗ ಕನ್ಫೆಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಅವರು ಆ ವಿಚಾರನ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾರೆ. ವೈ? ಬಿಕಾಸ್ ನೀವು ಅವ್ರಿಗೆ ಖುಷಿ, ಸಂತೋಷ, ನೆಮ್ಮದಿ ಇದನ್ನೆಲ್ಲ ಕೊಟ್ಟಿದ್ದೀರಾ. ಸೊ ಈ ಪರ್ಸನ್ಗೆ ನೀವು ಒಂಥರ ಫ್ಯಾಮಿಲಿ ಥರ ಅವ್ರಿಗೆ ಫೀಲ್ ಆಗಿದೆ. ನೀವಿದ್ರೆ ಅವ್ರಿಗೆ ಬಣ್ಣ ಬಣ್ಣದ ಲೋಟನ ತೋರಿಸ್ತೀರಾ. ಅಂದರೆ ಯು ಆರ್ ಲೈಕ್ ರೈನ್ಬೋ ಟು ದೆಮ್. ಅಂದರೆ ತುಂಬ ಕಲರ್ಫುಲ್ ಆಗಿ ಅವರ ಜೀವನನ ನೀವು ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಆ ಪರ್ಸನ್ ನಿಮ್ಮನ್ನು ಇಂಟೆನ್ಷನಲಿ ಏನೂ ಮಿಸ್ ಮಾಡ್ಕೊಂಡಿಲ್ಲ, ಆದರೆ ಅವರ ಸಿಚುವೇಶನ್ ನಿಮ್ಮನ್ನು ದೂರ ಮಾಡಿರೋಂಗಾಗಿದೆ. ಆದರೆ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಲೇಟ್ ಮಾಡಿದ್ರೆ ನೀವೆಲ್ಲಿ ಮಿಸ್ ಆಗೋಗ್ಬಿಡ್ತೀರಾ ಅನ್ನೋ ಒಂದು ಫೀಲಿಂಗಿಂದ ಈ ಪರ್ಸನ್ ತುಂಬ ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಪ್ರಕಾರ ಇವರು 19, 28, 10, 7, 16, 25 ಮತ್ತು ನೈಟ್ ಆಫ್ ಸ್ವಾಡ್, 4 ಆಫ್ ಸ್ವಾಡ್. ಓಕೆ, ಅಂದರೆ 13, 4, 22, 31 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವರು 14 ಆ್ಯಂಡ್ ಆಲ್ಸೋ 12 ಆ್ಯಂಡ್ 13 ಡೇಟ್ ಆಫ್ ಬರ್ತಲ್ಲಿ ಕೂಡ ಹುಟ್ಟಿರ್ತಾರೆ. ಆಯಿತಾ? ಸೊ ನಿಮಗೇನಾದರೂ ಈ ಒಂದು ಡೇಟ್ ಆಫ್ ಬರ್ತ್ ನಿಮಗೆ ಮ್ಯಾಚ್ ಆದರೆ ನಿಮಗೆ ವಾಟ್ಸಪ್ಪಲ್ಲಿ ತಿಳಿಸಿ. ಓಕೆ, ಸೊ ನೋಡೋಣ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಮತ್ತು ಕ್ವೀನ್ ಆಫ್ ವಾಂಡ್ಸ್ ಇಬ್ಬರು ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ ಅಂದರೆ ರೀಡಿಂಗಲ್ಲಿ. ಸೊ ನೀವು ಮತ್ತು ಅವರ ಮಧ್ಯೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಇದೆ, ಜೆನ್ಯೂನ್ ರಿಲೇಷನ್ಶಿಪ್ ಇದೆ. ನೀವು ಆ ಪರ್ಸನ್ಗೆ ಎಷ್ಟು ಅಟ್ರ್ಯಾಕ್ಷನ್ ಅನ್ನೋವಂಥದ್ದನ್ನು ನೀವು ಕೊಡ್ತೀರೋ ಅದಕ್ಕಿಂತ ಹತ್ತರಷ್ಟು ಈ ಪರ್ಸನ್ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದನ್ನು ಕೊಡ್ತಾ ಇದ್ದಾರೆ. ಸೊ ನೀವಿಬ್ಬರು ಒಂಥರ ಮೇಡ್ ಫಾರ್ ಈಚ್ ಅದರ್. ನಿಮ್ಮಿಬ್ರಿಗೂ ಒಂದೇ ಮೈಂಡ್ಸೆಟ್ ಇದೆ, ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಇದೆ, ಮತ್ತು ಒಬ್ಬರು ಕಂಪ್ಯಾಕ್ಟಬಿಲಿಟಿ ಮ್ಯಾಚ್ ಆಗ್ತಾ ಇದೆ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಇದೆ. ಅವರು ಯಾರು ಇದ್ರೂ ಇಲ್ಲ ಅಂದರೂ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಗೊತ್ತು. ಬಿಕಾಸ್ ನಿಮ್ಮಿಬ್ಬರು ಮೈಂಡ್ಸೆಟ್ ಒಂದೇ ಥರ, ಇಬ್ಬರು ಆಲೋಚನೆ ಒಂದೇ ಥರ ಇರೋದ್ರಿಂದ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನಿಮ್ಮ ವೇ ಆಫ್ ಥಿಂಕಿಂಗ್ ಮತ್ತು ಅವರ ವೇ ಆಫ್ ಥಿಂಕಿಂಗ್ ಎರಡೂ ಒಂದೇ ಆಗಿರೋದ್ರಿಂದ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಂಗೆ ಇನ್ಯಾರೂ ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನೀವು ರೈಟ್ ಚಾಯ್ಸ್ ಅವರ ಲೈಫಲ್ಲಿ. ನಿಮ್ಮನ್ನು ಬಿಟ್ಟು ಇನ್ನು ಯಾವುದೇ ಪರ್ಸನ್ ಅವರ ಲೈಫಲ್ಲಿ ಬಂದ್ರೂ ಕೂಡ ಅವರ ಲೈಫ್ ಅಷ್ಟು ಕಲರ್ಫುಲ್ ಆಗಿರಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೋಡೋಣ ನಿಮ್ಗೆ ಏನಾದರೂ ಯೂನಿವರ್ಸಿಂದ ಮೆಸೇಜ್ ಇದೆಯಾ ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಏನಾದರೂ ಮೆಸೇಜಸ್ ಇದೆಯಾ ಅಂತ ಅಂದ್ಬಿಟ್ಟು. ಓಕೆ, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಓಕೆ, ನೀವೇನಾದರೂ ಈ ಪರ್ಸನ್ ಬರಲಿ ಅಂತ ಅಂದ್ಬಿಟ್ಟು ಏನಾದರೂ ಕನ್ಸು ಕಾಣ್ತಾ ಇದ್ದರೆ, ಈ ಪರ್ಸನ್ ಬಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ನೀವು ತುಂಬ ಖುಷಿಯಾಗಿರ್ತೀರಾ, ಈ ಥರ ನೀವೇನಾದರೂ ಈ ವ್ಯಕ್ತಿ ಬಗ್ಗೆನೇ ಕನ್ಸು ಕಾಣ್ತಾ ಇದ್ದರೆ, ಇವ್ರ ಮೇಲೆ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ಪರ್ಸನ್ ಆದಷ್ಟು ಬೇಗ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಥವಾ ಮೆಸೇಜ್ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಈ ಪರ್ಸನ್ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮಗಿಂತ ಹತ್ತರಷ್ಟು ಆ ಪರ್ಸನ್ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಎ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚ್. ಓಕೆ, ಇದು ಮೇಷರಾಶಿ. ಯಾರೆಲ್ಲ ಮೇಷರಾಶಿ ನೋಡ್ತಾ ಇದ್ದೀರಾ, ನೀವೇನಾದರೂ ಮೇಷರಾಶಿಯಲ್ಲಿದ್ದರೆ ನಿಮಗೆ ತುಂಬ ರೆಸೊನೇಟ್ ಆಗುತ್ತೆ ಇದು. ಬಿಕಾಸ್ ನಿಮ್ಮ ಒಂದು ಸಮಸ್ಯೆ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಏನಾದರೂ ಪ್ರಾಬ್ಲಮಲ್ಲಿದ್ದರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವಿಬ್ಬರು ಇದ್ದರೆ ಆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಫೈನಲಿ ಎಂಡ್ ಆಗ್ತಾ ಇದೆ. ಆಯಿತಾ? ಸೊ ಫೈನಲಿ ಅದು ಕಮ್ಮಿಂಗ್ ಟು ಎನ್ ಎಂಡ್ ಅಂತ ಹೇಳ್ಬೋದು. ಈ ಪರ್ಸನ್ ನಿಮ್ಮನ್ನು, ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಮೇಷರಾಶಿಯವರೇ ಮತ್ತು ಯಾರೆಲ್ಲ ಆಗಿರ್ಬೋದು ಈ ರೀಡಿಂಗ್ ನೋಡ್ತಿರೋರು, ನಿಮ್ಮ ವ್ಯಕ್ತಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಇಷ್ಟಪಟ್ಟು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ. ಸೊ ನೀವು ಮತ್ತು ನಿಮ್ಮ ವ್ಯಕ್ತಿ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಫೈನಲಿ ನಿಮ್ಮ ನೋ ಕಾಂಟ್ಯಾಕ್ಟ್ ಎಂಡ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಒಂದು ಲಾಸ್ಟ್ ಎನರ್ಜಿ ಪಿಕ್ ಮಾಡೋಣ.
ಓಕೆ, ವರ್ಕ್ ಥ್ರೂ ಯುವರ್ ಫಿಯರ್ಸ್. ಇದು ವೃಶ್ಚಿಕ ರಾಶಿಯವರೇ, ನೀವು ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತಿದ್ದಾರೆ. ನಿಮಗೇನಾದರೂ ಭಯ ಇದ್ದು ಟೆನ್ಷನ್ ಇದ್ದು ನೀವು ನಿಮ್ಮ ಪರ್ಸನ್ನ ಮಿಸ್ ಮಾಡಿಕೊಂಡು ಇವ್ರು ಬರಲ್ವೇನೋ ಅಂತ ಅಂದ್ಬಿಟ್ಟು ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿಗೆ ಹೋಗಿದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಿ ನಿಮ್ಮ ಒಂದು ಭಯದ ಮೇಲೆ ನೀವು ವರ್ಕ್ ಮಾಡಿ ಏನೇ ಟೆನ್ಷನ್ ಇದ್ರೂ ದೂರ ಮಾಡಿ ನಿಮ್ಮ ವ್ಯಕ್ತಿ ನಿಮಗೆ ಬರ್ತಿದ್ದಾರೆ. ಇದು ಯಾರೇ ನೋಡ್ತಿದ್ರು, ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಲವರ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಯಾರೇ ನೋಡ್ತಿರ್ಬೋದು ಈ ವಿಡಿಯೋ, ಯಾವುದು ಮೂಮೆಂಟಲ್ಲಾದರೂ ನೋಡ್ತಿರ್ಬೋದು ಈ ವಿಡಿಯೋ, ಅಂಥವ್ರು ಎಲ್ಲರಿಗೂ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ. ಇದೇ ರಾಶಿಯವ್ರಿಗೆ ಅದೇ ರಾಶಿಯವ್ರಿಗೆ ಅಂತ ಏನೂ ಇಲ್ಲ. ಇಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಎನರ್ಜೀಸ್ನ ಪಿಕ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಕೆಲವೊಂದು ರಾಶಿಗಳು ಬರ್ತಾ ಇರುತ್ತೆ. ಸೊ ಅದರಿಂದ ನಾನು ಅದನ್ನು ತುಂಬ ಒತ್ತಿ ಹೇಳ್ತೀನಿ. ಅದು ಬಿಟ್ಟು ಬೇರೆಯವ್ರಿಗೆ ಅದಾಗಲ್ಲ ಅಂತ ಅಲ್ಲ, ಎಲ್ಲರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಥ್ಯಾಂಕ್ ಯು.